100ಗೆ 200% ಈ ಜನರಲ್ ಎಂಟ್ರಿ ಬಂದೇ ಬರುತ್ತೆ. ನೀವು ಯಾವ ತರ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನೀವೇನ್ ಮಾಡ್ತೀರಾ ಔಟ್ ಸ್ಕೋರ್ನ ನೀವು ಕ್ಯಾರಿ ಮಾಡಬಹುದು. ನನ್ನ ಟೆಲಿಗ್ರಾಮ್ ಲಿಂಕ್ ಇದೆ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಜರ್ನಲ್ ಎಂಟ್ರಿ. ನನ್ನ ಓನ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. 14 ಮತ್ತೆ 15th ವೆರಿ ಇಂಪಾರ್ಟೆಂಟ್. ಟೋಟಲ್ 15 ಎಂಟ್ರೀಸ್. The differences between personal use and office use. So welcome to my channel. So last class ಏನಪ್ಪ ಅಂತಾರೆ ಜರ್ನಲ್ ಎಂಟ್ರಿಲಿ ಸೊ ಪಾರ್ಟ್ 1 7 ಎಂಟ್ರೀಸ್ ನ ನಾವೇನ್ ಮಾಡಿದ್ವಿ ಪಾರ್ಟ್ 1 ಅಲ್ಲಿ ಹೇಳ್ಕೊಟ್ಟಿದ್ವಿ. ಸೊ ನಾನು ಡೇ 1 ಅಲ್ಲಿ ಹೇಳಿದೀನಿ ಟೋಟಲ್ ಎಷ್ಟು ಬರುತ್ತೆ 15 ಎಂಟ್ರೀಸ್ ಬರುತ್ತೆ ಅಂತ ಹೇಳಿದೀನಿ. ಸೊ ಹಾಗಾದ್ರೆ ಪಾರ್ಟ್ 2 ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಇವತ್ತು ಹೋಗ್ತಾ ಇರುವಂತ ಎಂಟ್ರಿ ಯಾವ್ದಂತ ಅಂದ್ರೆ ಸೊ 8th one withdraw goods for personal use. ಏನಂತ ಎಂಟ್ರಿ withdraw goods for personal use. ಸಿ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ 9 ಈಸಿ ಸ್ಟೆಪ್ಸ್. ಸಿ ನೋಡಿ ಕ್ವಶನ್ ಅಲ್ಲಿ ಯಾವ ವರ್ಡ್ ಇದೆ withdraw. ಯಾವ್ದಿದೆ withdraw. ಸೊ withdraw ಅಂತ ಅಂದ್ರೇನು ದಟ್ ಇಸ್ ಅ ಪರ್ಸನಲ್ ಯೂಸ್. ಪರ್ಸನಲ್ ಯೂಸ್ ನ ನಾವೇನಂತ ಟ್ರೀಟ್ ಮಾಡಬೇಕು ಡ್ರಾಯಿಂಗ್ಸ್ ಅಂತ ಟ್ರೀಟ್ ಮಾಡಬೇಕು. ಸಿ ಡ್ರಾಯಿಂಗ್ಸ್ ಅಂತ ತಕ್ಷಣ ಅದನ್ನ ನಾವ್ ಎಲ್ಲಿ ಬರೀಬೇಕು ಅದನ್ನ ಡೆಬಿಟ್ ಅಲ್ಲಿ ಬರೀಬೇಕು. ಸಿ withdraw ನೋಡಿ withdraw goods for personal use. ನೋಡಿ withdraw goods for personal use. withdraw ಅಂತ ತಕ್ಷಣ ಏನು ದಟ್ ಇಸ್ ಅ ಪರ್ಸನಲ್ ಯೂಸ್. ಪರ್ಸನಲ್ ಯೂಸ್ ಎಲ್ಲಿ ಬರೀಬೇಕು ಡೆಬಿಟ್ ಅಲ್ಲಿ ಬರೀಬೇಕು. ಸೊ ಹಾಗಾದ್ರೆ ಸಿ ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಟು. ಸಿ ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಟು ಏನಂತ ಬರ್ತಾ ಇದೆ ಸೊ ಗೂಡ್ಸ್ ಅಂತ ತಕ್ಷಣ ಸೊ ಅದನ್ನ ನೀವೇಂತ ಕನ್ಸಿಡರ್ ಮಾಡಿ ಸ್ಟಾಕ್ ಅಂತ ಕನ್ಸಿಡರ್ ಮಾಡಿ ಅಥವಾ ಪರ್ಚೇಸ್ ಅಂತ ಕನ್ಸಿಡರ್ ಮಾಡಿ. ಯಾಕೆ ಗೂಡ್ಸ್ ಅಂತ ಇದೆ. ವಿತ್ ಡ್ರಾ ಗೂಡ್ಸ್ ಫಾರ್ ಪರ್ಸನಲ್ ಯೂಸ್ ಗೊತ್ತಾಗ್ತಾ ಇದೆಯಾ. ಸೊ ಆದ್ರೆ ಇದ್ರಲ್ಲೇನೆ ಇನ್ನೊಂದು 2-3 ತರ ಬರುತ್ತೆ. ಯಾವ್ದ್ರಲ್ಲಿ ವಿತ್ಡ್ರಾದಲ್ಲೇ 2-3 ಟೈಪ್ಸ್ ಬರುತ್ತೆ. ಸೊ ಯಾವ್ದು ಸೊ ಇದು ಮೊದಲನೇದು. ಸೊ ಸೆಕೆಂಡ್ ಒನ್ withdraw ಕ್ಯಾಶ್ ಫಾರ್ ಪರ್ಸನಲ್ ಯೂಸ್. ಸಿ ಅಗೇನ್ ಇಲ್ಲೂ ಅಷ್ಟೇ withdraw ಅಂತ ಬಂದಿದೆ. ಏನಂತ ಬಂದಿದೆ withdraw. ನೋಡಿ ಇಲ್ಲಿ ಕ್ಯಾಶ್ ಅಂತ ಬಂದಿದೆ. ಏನಂತ ಬಂದಿದೆ ಕ್ಯಾಶ್. ಬಟ್ ಇನ್ ದ ಪ್ರೀವಿಯಸ್ ಎಂಟ್ರಿ ದಟ್ ಇಸ್ ಅ ಗೂಡ್ಸ್. ನೋಡಿ ಗೂಡ್ಸ್ ಅಂತ ಬಂದಾಗ ನಾವೇನಂತ ಬರ್ದಿದೀವಿ ಪರ್ಚೇಸ್ ಆರ್ ಸ್ಟಾಕ್ ಅಂತ ಬರ್ದಿದೀವಿ. ಬಟ್ ವೇರ್ ಆಸ್ ಕ್ಯಾಶ್ ಅಂತ ಬಂದಿದೆ. ನೋಡಿ withdraw ಅಂತ ಅಗೇನ್ ನಾವೇನ್ ಮಾಡ್ಬೇಕು ದಟ್ ಇಸ್ ಅ ಪರ್ಸನಲ್ ಯೂಸ್ ಡ್ರಾಯಿಂಗ್ಸ್. ಸೊ ಡೆಬಿಟ್ ಅಲ್ಲಿ ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಟು. ಸಿ ಏನ್ ವಿತ್ಡ್ರಾ ಮಾಡ್ತಾ ಇದೀವಿ ಇಲ್ಲಿ ಕ್ಯಾಶ್. ಸೊ ಇಲ್ಲೇನು ವಿತ್ಡ್ರಾ ಮಾಡಿದ್ವಿ ಗೂಡ್ಸ್. ಸೊ ಗೂಡ್ಸ್ ನ ವಿತ್ಡ್ರಾ ಮಾಡಿದಾಗ ನಾವ್ ಏನಂತ ಮೆನ್ಷನ್ ಮಾಡಿದ್ವಿ ಪರ್ಚೇಸ್ ಅಂತ ಮೆನ್ಷನ್ ಮಾಡಿದ್ವಿ ಅಥವಾ ಸ್ಟಾಕ್ ಅಂತ ಮೆನ್ಷನ್ ಮಾಡಿದ್ವಿ. ಇಲ್ಲಿ ಏನಂತ ಏನ್ ವಿತ್ಡ್ರಾ ಮಾಡಿದೀವಿ ಇಲ್ಲಿ ಕ್ಯಾಶ್. ಸೊ ಹಾಗಾಗಿ ಅದನ್ನ ಏನ್ ಮಾಡ್ತಾ ಇದೀವಿ ನಾವು ಡ್ರಾಯಿಂಗ್ಸ್ ಅಕೌಂಟ್ ಡೆಟಾರ್ಡ್ ಟು ಕ್ಯಾಶ್ ಅಕೌಂಟ್ ಅಂತ ಬರೀಬೇಕು. ಎಂತ ಬರೀಬೇಕು ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಸೊ ಇದ್ರಲ್ಲಿ ಇನ್ನೂ ಒಂದು ಬರುತ್ತೆ. ಏನದು withdraw a check for office use. ಏನಂತ ಬಂತು ಆಫೀಸ್ ಯೂಸ್. ಸಿ ಇಲ್ಲೇ ಅರ್ಥ ಮಾಡ್ಕೋಬೇಕು ಡಿಫ್ರೆನ್ಸಸ್. ಸಿ ಡಿಫ್ರೆನ್ಸಸ್ ಬಿಟ್ವೀನ್ ಪರ್ಸನಲ್ ಯೂಸ್ ಅಂಡ್ ಆಫೀಸ್ ಯೂಸ್. ಪರ್ಸನಲ್ ಯೂಸ್ ಅಂತ ಅಂದ್ರೆ ನಮ್ಮ ಒಂದು ಪರ್ಸನಲ್ ಯೂಸ್ ಮಾಡುವಂತದನ್ನ ನಾವೇನಂತ ಕರಿತೀವಿ ಪರ್ಸನಲ್ ದಟ್ ಈಸ್ ಕಾಲ್ಡ್ ಎಸ್ ಎ ಡ್ರಾಯಿಂಗ್. ಬಟ್ ಹಿಯರ್ withdraw a check for office use. ನೋಡಿ ಪರ್ಸನಲ್ ಯೂಸ್ ಅಂತ ಬಂದಾಗ we have to mention drawings. But here withdraw for office use. ಸೊ ಹಾಗಾಗಿ ಈಗ ನೋಡಿ withdraw ಅಂತ ಎಲ್ಲಿ ಬರೀಬೇಕು ಡೆಬಿಟ್ ಅಲ್ಲಿ ಬರೀಬೇಕು. withdraw ಅಂತ ಎಲ್ಲಿ ಬರೀಬೇಕು ಡೆಬಿಟ್. ಸೊ ಏನ್ ಡೆಬಿಟ್ ಬರೀತಾರೆ ಏನ್ withdraw ಮಾಡ್ತಾ ಇದೀರಾ ಫಾರ್ ಏನ್ ಪರ್ಪಸ್ withdraw ಮಾಡ್ತಾ ಇದೀರಾ ಆಫೀಸ್ ಯೂಸ್. ನೋಡಿ ಹಾಗಾದ್ರೆ ಆಫೀಸ್ ಎಕ್ಸ್ಪೆನ್ಸಸ್ ಆಫೀಸ್ ಯೂಸ್ ಅಂತ ಬರೆಯಕ್ ಹೋಗ್ಬೇಡಿ. ಆಫೀಸ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟ್ ಟು
ನೋಡಿ ಚೆಕ್ ಅಂತ ಇದೆ, ಏನಂತ ಬರೀಬೇಕು ನಾವು? ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ನೋಡಿ ವಿತ್ ಡ್ರಾ, ನೋಡಿ ವಿತ್ ಡ್ರಾ ಎ ಚೆಕ್ ಫಾರ್ ಆಫೀಸ್ ಯೂಸ್. ಇಲ್ಲಿ ಆಫೀಸ್ ಯೂಸ್ ಇರೋದ್ರಿಂದ ಡೋಂಟ್ ಮೆನ್ಷನ್ ಡ್ರಾಯಿಂಗ್ಸ್. ನೋಡಿ ವೆರಿ ಇಂಪಾರ್ಟೆಂಟ್. ಸೊ ವಿತ್ ಡ್ರಾ, ಸೊ ವಿತ್ ಡ್ರಾದಲ್ಲಿ ಎಷ್ಟು ಬರುತ್ತೆ? ಈ 3 ಎಂಟ್ರಿ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್, ಸೊ ದಟ್ ಇಸ್ 9th ಒನ್. deposited into a bank account. ಸೊ ಡೆಪಾಸಿಟೆಡ್ ಇಂಟು ಬ್ಯಾಂಕ್ ಅಕೌಂಟ್ ಅಂತಾದ್ರೂ ಬರ್ಬೋದು, ಅಥವಾ ಪೇಡ್ ಇಂಟು ಬ್ಯಾಂಕ್, ಪೇಡ್ ಇಂಟು ಬ್ಯಾಂಕ್, ಅಥವಾ ಓಪನ್ ಎ ಬ್ಯಾಂಕ್ ಅಕೌಂಟ್, ಓಪನ್ ಎ ಬ್ಯಾಂಕ್ ಅಕೌಂಟ್. ಸಿ ಡೆಪಾಸಿಟೆಡ್ ಇಂಟು ಬ್ಯಾಂಕ್ ಅಕೌಂಟ್ ಅಂತಾದ್ರೂ ಬರ್ಬೋದು, ಅಥವಾ ಪೇಡ್ ಇಂಟು ಬ್ಯಾಂಕ್ ಅಂತಾದ್ರೂ ಬರ್ಬೋದು, ಅಥವಾ ಇನ್ನೊಂದು ಏನಂತ ಬರ್ಬೋದು? ಓಪನ್ ಎ ಬ್ಯಾಂಕ್ ಅಕೌಂಟ್. ಸೊ ಈ ತರ ಬಂತ ಅಂದಾಗ, ಸೊ ಯಾವ ತರ ನಾವು ಜನರಲ್ ಎಂಟ್ರಿ ಬರೆಯುವಂಥದ್ದು? ಸಿ ಡೆಪಾಸಿಟೆಡ್ ಇಂಟು ಬ್ಯಾಂಕ್, ಬ್ಯಾಂಕ್ ಮೀನ್ಸ್ ವಾಟ್? ದಟ್ ಇಸ್ ಎ ಪರ್ಸನಲ್ ಅಕೌಂಟ್. ಅದನ್ನ ಯಾವ ಅಕೌಂಟ್ ಅಂತ ಕರಿತೀವಿ? ಪರ್ಸನಲ್ ಅಕೌಂಟ್. ಸೊ ಪರ್ಸನಲ್ ಅಕೌಂಟ್ ರೂಲ್ಸ್ ಏನು? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಸೊ ಇಲ್ಲಿ ಏನಾಯ್ತು? ಡೆಪಾಸಿಟೆಡ್ ಇಂಟು ಬ್ಯಾಂಕ್. ಸೊ ಬ್ಯಾಂಕ್ ಏನ್ ಮಾಡ್ತಾ ಇದೆ ಇವಾಗ? ರಿಸೀವ್ ಮಾಡ್ಕೋತಾ ಇದೆ ಅಂತಂದಾಗ, ಸೊ ಬ್ಯಾಂಕ್ ನ ನಾವೇನು ಬರೀಬೇಕು? ಸೊ ಡೆಬಿಟ್ ಕಾಲಮ್ ಅಲ್ಲಿ ಬರೀಬೇಕು. ಸಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್. ಏನ್ ರಿಸೀವ್ ಆಗ್ತಾ ಇದೆ? ಕ್ಯಾಶ್. ಸೊ ಇದನ್ನ ಡೆಪಾಸಿಟೆಡ್ ಇಂಟು ಬ್ಯಾಂಕ್, ಪೇಡ್ ಇಂಟು ಬ್ಯಾಂಕ್, 100ಗೆ 200% ಇದು ಜನರಲ್ ಎಂಟ್ರಿ ಬಂದೇ ಬರುತ್ತೆ. ಓಕೆನಾ? ಸೊ ಹಾಗಾದ್ರೆ ನೆಕ್ಸ್ಟ್, ಸೊ 10th ಒನ್, ಸೊ 10th ಒನ್ ನೋಡಿ, ಚೆಕ್ ಪೇಡ್ ಟು ಮಹಿಮಾ ಆನ್ ಅಕೌಂಟ್. ಏನಂತ ಬರ್ತಾ ಇದೆ? ಚೆಕ್ ಅಲ್ವಾ? ಚೆಕ್ ಅಂತ ಬರ್ತಾ ಇದೆ. ಪೇಡ್ ನೋಡಿ ಏನಂತ ಬರ್ತಾ ಇದೆ? ಒಂದು ಚೆಕ್ ಅಂತ ಬರ್ತಾ ಇದೆ, ಇನ್ನೊಂದು ಪೇಡ್ ಅಂತ ಬರ್ತಾ ಇದೆ. ಸೊ ಪೇಡ್ ಅಂತ ಏನು? ಪೇಡ್ ಅಂತ ಡೆಬಿಟ್, ಇಟ್ ಇಸ್ ಅನ್ ಎಕ್ಸ್ಪೆನ್ಸಸ್. ನೋಡಿ ಚೆಕ್ ಪೇಡ್, ನಾವ್ ಯಾರು ಪೇ ಮಾಡ್ತಾ ಇದೀವಿ ಇಲ್ಲಿ? ನೋಡಿ ಚೆಕ್ ಪೇಡ್ ಟು ಮಹಿಮಾ, ನಾವ್ ಯಾರು ಪೇ ಮಾಡ್ತಾ ಇದೀವಿ? ಮಹಿಮಾ. ಸೊ ಹಾಗಾದ್ರೆ ಎಲ್ಲಿ ಬರೀಬೇಕು? ಪೇಡ್ ಅಂತ ಡೆಬಿಟ್ ಅಲ್ಲಿ ಬರೀಬೇಕು. ಸೊ ಯಾರು ಪೇ ಮಾಡ್ತಾ ಇದೀವಿ ಇವಾಗ? ಮಹಿಮಾ ಅಲ್ವಾ? ಸೊ ಮಹಿಮಾ ಅಕೌಂಟ್ ಡೆಬಿಟ್ ಟು, ನೋಡಿ ಚೆಕ್ ಅಂತ ಬಂದಿದೆ. ಸೊ ಚೆಕ್ ಅಂತ ನಾವೇನಂತ ಬರೀಬೇಕು? ಬ್ಯಾಂಕ್ ಅಂತ ಬರೀಬೇಕು. ಸೊ ಚೆಕ್ ಅಂತ ಬಂದ ತಕ್ಷಣ ಏನಂತ ಬರೀಬೇಕು ನಾವು? ಬ್ಯಾಂಕ್ ಅಕೌಂಟ್. ಏನಂತ ಬರೀಬೇಕು? ಬ್ಯಾಂಕ್ ಅಕೌಂಟ್. ದೆನ್ ದ ಸೇಮ್, ದೆನ್ ದ ನೆಕ್ಸ್ಟ್ ಅಂತ, ಸೊ ಯಾವ್ದು? ಈಗ ಪೇಡ್ ಟು ಮೋನಿಕಾ, ಪೇಡ್ ಟು ಮೋನಿಕಾ ಆನ್ ಅಕೌಂಟ್. ನೋಡಿ ಪೇಡ್ ಟು ಮೋನಿಕಾ, ಪೇಡ್ ಟು ಮೋನಿಕಾ ಆನ್ ಅಕೌಂಟ್. ಸೊ ಇಲ್ಲಿ ಅಗೇನ್ ಏನಂತ ಬರ್ತಾ ಇದೆ? ಪೇಡ್ ಅಂತ ಬರ್ತಾ ಇದೆ. ಸೊ ಯಾರು ನಾವು ಪೇ ಮಾಡ್ತಾ ಇದೀವಿ? ಮೋನಿಕಾ. ಸೊ ಅಗೇನ್ ನೋಡಿ, ಪೇಡ್ ಅಂತ ನಾವೆಲ್ಲಿ ಬರೀಬೇಕು? ಪೇಡ್ ಅಂತ ನಾವೇನು? ಡೆಬಿಟ್ ಅಲ್ಲಿ ಬರೀಬೇಕು. ಸೊ ಏನ್ ಮಾಡ್ತೀವಿ ಇವಾಗ? ಸೊ ಮೋನಿಕಾ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್, ಟು ಕ್ಯಾಶ್ ಅಕೌಂಟ್. ಸೊ ನೋಡಿ ಒಂದೊಂದು ಎಂಟ್ರಿನೂ ಡಿಫ್ರೆಂಟ್ ಆಗಿದೆ. ಒಂದು ಡೆಪಾಸಿಟೆಡ್ ಬ್ಯಾಂಕ್ ಅಂತ ಬಂತು, ಇಲ್ಲಿ ಚೆಕ್ ಅಂತ ಬಂದಿದೆ, ಚೆಕ್ ಪೇಡ್. ಚೆಕ್ ಅಂತ ನಾವೇಂತ ಕನ್ಸಿಡರ್ ಮಾಡ್ಕೋಬೇಕು? ಬ್ಯಾಂಕ್. ಇಲ್ಲಿ ಪೇಡ್ ಟು ಮೋನಿಕಾ ಅಕೌಂಟ್, ಇಲ್ಲಿ ಕ್ಯಾಶ್ ಅಂತ ಆದ್ರೂ ಬರೀರಿ, ಅಥವಾ ಬ್ಯಾಂಕ್ ಅಕೌಂಟ್ ಅಂತ ಆದ್ರೂ ಬರೀರಿ. ಓಕೆನಾ? ಸೊ ಹಾಗಾದ್ರೆ ನಾವು ನೆಕ್ಸ್ಟ್ ಎಷ್ಟು ಎಂಟ್ರಿ ಆಯ್ತು? ಸೊ ಆಲ್ರೆಡಿ ಎಷ್ಟಾಯ್ತು? 9, 10, 11 ಆಯ್ತು. received from Amit on account. ಏನಂತ ಬರ್ತಾ ಇದೆ? ರಿಸೀವ್ಡ್ ಫ್ರಮ್ ಅಮಿತ್ ಆನ್ ಅಕೌಂಟ್. ಯಾವ ವರ್ಡ್ ಹೇಳ್ಕೊಟ್ಟಿದ್ದೀನಿ? ಸಿ ರಿಸೀವ್ಡ್ ಅಂತ ವರ್ಡ್ ಹೇಳ್ಕೊಟ್ಟಿದ್ದೀನಿ. ಸೊ ರಿಸೀವ್ಡ್ ಅಂತ ಎಲ್ಲಿ ಏನದು? ದಟ್ ಇಸ್ ಇನ್ಕಮ್, ನಮಗೆ ಬರ್ತಾ ಇದೆ. ಸೊ ಎಲ್ಲಿ ಬರೀಬೇಕು? ಕ್ರೆಡಿಟ್ ಅಲ್ಲಿ ಬರೀಬೇಕು. ಸೊ ಎಲ್ಲಿ ಬರೀಬೇಕು ನಾವು? ರಿಸೀವ್ಡ್ ಅಂತ ಅದನ್ನ ಕ್ರೆಡಿಟ್ ಅಲ್ಲಿ ಬರೀಬೇಕು. ಇಲ್ಲಿ ಯಾರು ರಿಸೀವ್ ಆಗ್ತಾ ಇದೆ? ರಿಸೀವ್ ಫ್ರಮ್ ಅಮಿತ್, ಅಮಿತ್ ಇಂದ ರಿಸೀವ್ ಮಾಡ್ಕೋತಾ ಇದೀವಿ. ಸೊ ಡೈರೆಕ್ಟ್ ಆಗಿ ಟು ಅಮಿತ್ ಅಕೌಂಟ್. ಸೊ ಮೇಲ್ಗಡೆ ಏನು ಇಲ್ಲ ಅಂದ್ರೆ ಏನಂತ ಬರೀಬೇಕು? ಕ್ಯಾಶ್ ಅಕೌಂಟ್. ಮೇಲ್ಗಡೆ ಏನು ಇಲ್ಲ ಅಂತಂದ್ರೆ ಕ್ಯಾಶ್ ಅಕೌಂಟ್. ಸಿ ಇದನ್ನ ಇನ್ನೊಂದು ಡಿಫ್ರೆಂಟ್ ಆಗಿ ನೋಡೋದ?
ಸೊ 13(1) received a check from Meghana. Received a check from Meghana on account. ನೋಡಿ, ಎರಡು ಸೇಮ್ ಎಂಟ್ರಿನೇ ಇದೆ. ರಿಸೀವ್ಡ್, ಇಲ್ಲಿ ರಿಸೀವ್ಡ್ ಅಂತ ಇದೆ, ಆದ್ರೆ ಇಲ್ಲಿ ಬರೀ ರಿಸೀವ್ಡ್ ಫ್ರಮ್ ಅಮಿತ್. ಇಲ್ಲೇನಾಗ್ತದೆ, ರಿಸೀವ್ ಎ ಚೆಕ್. ನೋಡಿ, ಏನ್ ಮಾಡ್ತಾ ಇದೀವಿ, ಚೆಕ್ ನ ರಿಸೀವ್ ಮಾಡ್ಕೊತಾ ಇದೀವಿ. ನೋಡಿ, ಚೆಕ್ ಅಂತ ತಕ್ಷಣ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಚೆಕ್ ಅಂತ ತಕ್ಷಣ ಇಟ್ ಇಸ್ ಎ ಬ್ಯಾಂಕ್ ಅಲ್ವಾ. ಸೊ ರಿಸೀವ್ಡ್ ಅಂತ ತಕ್ಷಣ ನಾವೆಲ್ಲಿ ಬರೀಬೇಕು, ರಿಸೀವ್ಡ್ ಅಂತ ತಕ್ಷಣ ಕ್ರೆಡಿಟ್. ಸೊ ಏನ್ ಮಾಡ್ಬೇಕು ಇವಾಗ, ಕ್ರೆಡಿಟ್ ಅಲ್ಲಿ ಟು ಮೇಘನ ಅಕೌಂಟ್, ಟು ಮೇಘನ ಅಕೌಂಟ್. ಚೆಕ್ ಅಂತ ಬಂದಿರೋದ್ರಿಂದ ನಾವೇನಂತ ಬರೀಬೇಕು, ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಡೆಬಿಟ್. ಸಿ ನೋಡಿ, ಯಾವುದು, ರಿಸೀವ್ಡ್. ಓಕೆ, 14th one, that is 14th one, paid to Suma on account rupees 22,500 and discount received rupees 500. 100ಗೆ 200% ಈ ಜನರಲ್ ಎಂಟ್ರಿ ಬಂದೇ ಬರುತ್ತೆ. ಸೊ ನಾನು ಡೇ 1 ಅವತ್ತಿಂದನೇ ಹೇಳಿದ್ದೀನಿ 15 ಎಂಟ್ರೀಸ್. ಏನು 15 ಎಂಟ್ರೀಸ್ ನೋಡಿ, ಲಾಸ್ಟ್ 14 ಮತ್ತೆ 15th ವೆರಿ ಇಂಪಾರ್ಟೆಂಟ್. 14 ಜನರಲ್ ಎಂಟ್ರಿ ಮತ್ತೆ 15 ಜನರಲ್ ಎಂಟ್ರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾದ್ರೆ ಏನು ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳೋದ ನೋಡಿ, ಪೇಡ್ ಟು ಸುಮಾ ಆನ್ ಅಕೌಂಟ್ rupees 22,500. ನೋಡಿ, ಪೇಡ್ ಯಾರು ಪೇ ಮಾಡ್ತಾ ಇದೀವಿ, ನಾವು ಸುಮಾಗೆ ಪೇ ಮಾಡ್ತಾ ಇದೀವಿ. ಅಂಡ್ ಡಿಸ್ಕೌಂಟ್ ರಿಸೀವ್ಡ್ rupees 500. ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದ ನೋಡಿ, ಪೇಡ್ ಅಂತ ತಕ್ಷಣ ನೋಡಿ, ಪೇಡ್ ಅಂತ ತಕ್ಷಣ ನಾವು ಎಲ್ಲಿ ಬರಿಬೇಕು, ಡೆಬಿಟ್ ಅಲ್ಲಿ ಬರಿಬೇಕು. ಸೊ ಪೇಡ್ ಅಂತ ತಕ್ಷಣ ಎಲ್ಲಿ ಬರಿಬೇಕು ನಾವು, ಡೆಬಿಟ್. ಯಾರು ಪೇ ಮಾಡ್ತಾ ಇದೀವಿ ಇಲ್ಲಿ, ಸುಮಾ. ನೋಡಿ, ಎಲ್ಲಿ ಬರಿಬೇಕು ಇವಾಗ, ಸುಮಾ ಅಕೌಂಟ್ ಡೆಬಿಟ್. ಇಲ್ಲೊಂದು ಜಸ್ಟ್ ಎಕ್ಸಾಂಪಲ್ ತೋರಿಸಿದ ಅಮೌಂಟ್, ನಾಳೆ ನಿಮ್ ಕ್ವಶನ್ ಅಲ್ಲಿ ಬೇರೆ ಅಮೌಂಟ್ ಬರ್ಬೋದು. ಇಲ್ಲಿ ಯಾವ ತರ ಅಮೌಂಟ್ ತೋರಿಸಿರ್ತೀನಿ ಆ ತರ ನೀವು ಅಮೌಂಟ್ ನ ನೀವು ಅಪ್ಲೈ ಮಾಡಿ. ಓಕೆನಾ. ಸೊ ನೋಡಿ, ಸುಮಾ ಅಕೌಂಟ್ ಡೆಬಿಟ್. ಸೊ ಏನಂತ ನೆಕ್ಸ್ಟ್, ಡಿಸ್ಕೌಂಟ್ ರಿಸೀವ್ಡ್. ಸಿ ನೋಡಿ, ರಿಸೀವ್ಡ್ ಅಂತ ತಕ್ಷಣ ಎಲ್ಲಿ ಬರೀಬೇಕು, ಕ್ರೆಡಿಟ್. ಒಂದು ಲೈನ್ ಬಿಟ್ಬಿಟ್ಟು ಬರೀರಿ. ಸೊ ಟು ಡಿಸ್ಕೌಂಟ್ ರಿಸೀವ್ಡ್, ಹಾಗಾದ್ರೆ ಡಿಸ್ಕೌಂಟ್ ರಿಸೀವ್ಡ್ ಎಷ್ಟಿದೆ, 500. ಡಿಸ್ಕೌಂಟ್ ರಿಸೀವ್ಡ್ ಎಷ್ಟಿದೆ, 500. ಸೊ ಇಲ್ಲಿ ಡೆಬಿಟ್ ನೋಡಿ, ಪೇಡ್ ಟು ಸುಮಾ ಆನ್ ಅಕೌಂಟ್. ನೋಡಿ, ಡಿಸ್ಕೌಂಟ್ ರಿಸೀವ್ಡ್ 500. ಸೊ ಪೇ ಮಾಡ್ತಾ ಇರೋದಿಷ್ಟು ಅಕೌಂಟ್ಗೆ. ಅಕೌಂಟ್ ಅಂತ ತಕ್ಷಣ ಏನಂತ ಬರಬೇಕು, ಟು ಬ್ಯಾಂಕ್ ಅಕೌಂಟ್. ಸೊ ಅಕೌಂಟ್ ಅಂತ ತಕ್ಷಣ ನಾವೇನ್ ಮಾಡಬೇಕು, ಬ್ಯಾಂಕ್ ಅಂತ ಆದ್ರೂ ಬರೀರಿ ಅಥವಾ ಕ್ಯಾಶ್ ಅಂತ ಆದ್ರೂ ಬರೀರಿ, ದೇರ್ ಇಸ್ ನೋ ಪ್ರಾಬ್ಲಮ್. ಓಕೆ, ಕ್ಯಾಶ್ ಬರೀಬೇಕಾಯ್ತು, ಬ್ಯಾಂಕ್ ಬರೀಬೇಕಾಯ್ತು, ಏನು ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬಿಡಿ. ಐದರ್ ಬ್ಯಾಂಕ್ ಅಂತ ಆದ್ರೂ ಬರೀರಿ ಆರ್ ಕ್ಯಾಶ್ ಅಂತ ಆದ್ರೂ ಬರೀರಿ. ಸೊ ಎಷ್ಟು ಪೇ ಮಾಡ್ತಾ ಇದ್ದೀರಾ, 22,500. 22,500. ಸೊ ಹಾಗಾದ್ರೆ ಸುಮಾಗೆ ಟೋಟಲ್ ನೋಡಿ, 22,500 ಪ್ಲಸ್ 500 ಎಷ್ಟಾಯ್ತು, 23,000 ಆಯ್ತು. ಸೊ ನಾನು ಒತ್ತಿ ಹೇಳ್ತಾ ಇದ್ದೀನಿ, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ journal entry. See, then it is the last journal entry. So that is, we came for 15th journal entry. So ಏನು journal entry last one. So 15th one, received rupees 5,100 from Chaitra and allowed him a discount of rupees 100. See, 14th and 15th is totally different. ಒಂದು ಪೇಮೆಂಟ್ ಆಗಿರುವಂತದ್ದು, ಇನ್ನೊಂದು ರಿಸೀವ್ ಆಗ್ತಾ ಇರುವಂತದ್ದು. ಇದನ್ನ ನಾವು ಫುಲ್ ಸೆಟಲ್ಮೆಂಟ್ ಅಂತ ಕರಿತೀವಿ. ಓಕೆನಾ. ಸೊ ನೋಡಿ, ಇಲ್ಲಿ ಏನಂತ ರಿಸೀವ್ಡ್ rupees 5,100 ರಿಸೀವ್ಡ್ ಅಂತ ಬರ್ತಾ ಇದೆ. ಏನಂತ ಬರ್ತಾ ಇದೆ,
ರಿಸೀವ್ಡ್ ಅಂತ ಬರ್ತಾ ಇದೆ. ರಿಸೀವ್ಡ್ ಅಂತ ಎಲ್ಲಿ ಬರಿಬೇಕು? ಕ್ರೆಡಿಟ್ ಅಲ್ಲಿ ಬರಿಬೇಕು. ಸೊ ಸೆಂಟೆನ್ಸ್ ನೋಡಿ, ರಿಸೀವ್ಡ್ ₹5,100 ಫ್ರಮ್ ಚೈತ್ರ. ಯಾರಿಂದ ರಿಸೀವ್ ಆಗ್ತಾ ಇದೆ? ಚೈತ್ರ. ರಿಸೀವ್ ಅಂತ ಎಲ್ಲಿ ಬರಿಬೇಕು? ಕ್ರೆಡಿಟ್. ಬರೀರಿ, ಟು ಚೈತ್ರ. ಟು ಚೈತ್ರ. ಟು ಚೈತ್ರ. ಕ್ರೆಡಿಟ್ ಅಲ್ಲಿ ಬರೀಬೇಕು ಅಮೌಂಟ್. ವೇಟ್ ಮಾಡಿ, ಫಸ್ಟ್ ಇನ್ನೂ ಪೆಂಡಿಂಗ್ ಇದೆ ನೋಡಿ. ರಿಸೀವ್ಡ್ ₹5,100 ಫ್ರಮ್ ಚೈತ್ರ ಅಂಡ್ ಅಲೌಡ್ ಇಮ್ ಎ ಡಿಸ್ಕೌಂಟ್. ನೋಡಿ, ಅಲೌಡ್ ಅಂತ ತಕ್ಷಣ ದಟ್ ಇಸ್ ಎ ಪೇಡ್. ಅಲೌಡ್ ಅಂದ್ರೇನು? ಪೇಡ್. ಪೇಡ್ ಎಲ್ಲಿ ಬರೀಬೇಕು? ಡೆಬಿಟ್ ಅಲ್ಲಿ ಬರೀರಿ. ಸಿ ನೋಡಿ, ಡಿಸ್ಕೌಂಟ್ ಅಲೌಡ್. ಡಿಸ್ಕೌಂಟ್ ಅಲೌಡ್ ಎಷ್ಟಿದೆ? 100. ಎಷ್ಟಿದೆ? 100 ಇದೆ. ಸೊ ಹಾಗಾದ್ರೆ ಎಷ್ಟು ಪೇ ಮಾಡಿದ್ದು ನೋಡಿ? ರಿಸೀವ್ಡ್ ₹5,100 ಫ್ರಮ್ ಚೈತ್ರ. ನೋಡಿ, ₹5,100 ಅಂದ್ರೆ ನಾನು ಆಲ್ರೆಡಿ ಹೇಳಿದೀನಿ, ಬ್ಯಾಂಕ್ ಅಕೌಂಟ್ ಅಂತಾರು ಬರೀರಿ, ಅಥವಾ ಏನಂತ ಬರೀಬಹುದು ನೀವು? ಬ್ಯಾಂಕ್ ಅಕೌಂಟ್ ಅಂತಾರು ಬರೀರಿ, ಆರ್ ಕ್ಯಾಶ್ ಅಕೌಂಟ್ ಅಂತಾರು ಮೆನ್ಷನ್ ಮಾಡಿ. ನೋಡಿ, ಎಷ್ಟು ಬ್ಯಾಂಕ್ ಅಕೌಂಟ್? 5,100. ಎಷ್ಟು ರಿಸೀವ್ ಆಗ್ತದೆ? 5,100 ಪ್ಲಸ್ ಡಿಸ್ಕೌಂಟ್ ಅಲೌಡ್. ಸೊ ಟೋಟಲ್ ಎಷ್ಟಾಯ್ತು? ಇಟ್ ಈಸ್ 5,200. ಸೊ ಇಷ್ಟು ವೆರಿ ಇಂಪಾರ್ಟೆಂಟ್ ಜನರಲ್ ಎಂಟ್ರೀಸ್ ಫ್ರಮ್ ಪಾರ್ಟ್ 1 ಅಂಡ್ ಪಾರ್ಟ್ 2. ಏನ್ ಪಾರ್ಟ್ 1 ಮತ್ತೆ ಪಾರ್ಟ್ 2 ಏನಿದೆ ಅಷ್ಟು ನೀವೇನ್ ಮಾಡ್ಬೇಕಾಗುತ್ತೆ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಸೊ ನಾನು ಪಾರ್ಟ್ 1 ಅಲ್ಲೇ ವಿಡಿಯೋದಲ್ಲಿ ಹೇಳಿದೀನಿ, ಪ್ರಾಕ್ಟೀಸ್ ಇಸ್ ದ ವೇ ಟು ಸಕ್ಸಸ್. ನೀವು ಯಾವ ತರ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನೀವೇನ್ ಮಾಡ್ತೀರಾ? ಔಟ್ ಆಫ್ ಔಟ್ ಸ್ಕೋರ್ ನ ನೀವು ಕ್ಯಾರಿ ಮಾಡಬಹುದು. ಒನ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ, ಬಯೋದಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಇದೆ. ಯಾರಿಗೆಲ್ಲ ನೋಟ್ಸ್ ಬೇಕು ಅವರು ಆ ಬಯೋದಲ್ಲಿ ಆ ಟೆಲಿಗ್ರಾಮ್ ಲಿಂಕ್ ಹೋದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕು, ಅಲ್ಲೇ ನಿಮಗೆ ನೋಟ್ಸ್ ಅವೈಲೇಬಲ್. ನಾನು ಯಾವ್ಯಾವ ಲೆಸನ್ಸ್ ಮಾಡ್ತೀನಿ ಅಷ್ಟು ಲೆಸನ್ಸ್ ನಿಮಗೆ ಏನಾಗುತ್ತೆ? ನನ್ನ ಓನ್ ಹ್ಯಾಂಡ್ ರೈಟಿಂಗ್, ಯಾವುದೇ ರೀತಿಯಲ್ಲಿ ಟೈಪಿಂಗ್ ಮಾಡೋದಂತದಲ್ಲ, ನನ್ನ ಓನ್ ಹ್ಯಾಂಡ್ ರೈಟಿಂಗ್, ನಾನು ಏನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬೋರ್ಡ್ ಅಲ್ಲಿ ಸೇಮ್ ಎಕ್ಸ್ಪ್ಲನೇಷನ್ ನೋಟ್ಸ್ ನಿಮಗೆ ಟೆಲಿಗ್ರಾಮ್ ಲಿಂಕ್ ಅಲ್ಲಿ ಸಿಗುತ್ತೆ. ಓಕೆನಾ? ಸೊ ಯಾರೇ ನೋಟ್ಸ್ ಬೇಕು ಅಂತಂದ್ರೂ ನೀವು ಬಯೋದಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ. ಸೊ ನೀವು ಅದನ್ನ ಏನ್ ಮಾಡ್ಬೋದು? ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಟೆಲಿಗ್ರಾಮ್ ಅಲ್ಲೂ ಸೇಮ್ GR ಟ್ಯೂಷನ್ ಸೆಂಟರ್ ಫಾರ್ ಕಾಮರ್ಸ್ ಅಂತ ಇದೆ. ನೀವು ಎಲ್ಲ ಏನ್ ಮಾಡ್ಬೋದು? ನೀವು ನೋಟ್ಸ್ ನ ಕಲೆಕ್ಟ್ ಮಾಡ್ಕೋಬಹುದು. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ಆಲ್.